ಜಾತ್ರೆಗಳು ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿದೆ. ಜಾತ್ರೆಯಿಂದ ಒಗ್ಗಟ್ಟು ಪ್ರದರ್ಶನವಾಗುತ್ತದೆ. ಜಾತ್ರಾ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ನೇತೃತ್ವದಲ್ಲಿ ಜಾತ್ರೆ ಯಶಸ್ವಿಯಾಗಿ ನಡೆಯುತ್ತಾ ಇದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು ಮಾತನಾಡಿದರು. ಮಾರಿಕಾಂಬಾ ಜಾತ್ರಾ ಸಮಿತಿಯ ದೇವಸ್ಥಾನದ ಸಮಿತಿಯ ಸದಸ್ಯರಿಗೆ ಸನ್ಮಾನ ಹಾಗೂ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರತ್ನಾಕರ ವನಗೋಡು, ಸಭಾ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕೆಆರ್ ರಾಜು, ಪ್ರಮುಖರಾದ ಶಾಂತಪ್ಪ ಗೌಡರು, ರವಿಗೌಡರು, ಜಯದೇವಪ್ಪ ಗೌಡರು, ನಾರಿ ಲೋಕಪ್ಪ, ಈರಪ್ಪ, ಕಾರ್ತಿಕ, ರಾಘವೇಂದ್ರ, ಮಂಜುನಾಥ ಮೂರ್ಕಟ್ಟೆ, ಜಯಪ್ಪ ಎಡೆಹಳ್ಳಿ, ಈಶ್ವರ ತಾವರೆಹಳ್ಳಿ, ಪವನ್ ಕುಮಾರ್, ಗಣಪತಿ ಎಡೆಹಳ್ಳಿ ಹಾಗೂ ಇನ್ನಿತರ ಜಾತ್ರಾ ಸಮಿತಿಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಮಿತಿಯ ಹಿರಿಯರು ಕಿರಿಯರೆಲ್ಲ ಸಲಹೆಯೊಂದಿಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಈಗಾಗಲೇ 5ನೇ ದಿನದ ಜಾತ್ರೆಯನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ಯಶಸ್ವಿಯಾಗಿ ಪೂರೈಸ್ಬೇಕಾದ್ರೆ ಇವತ್ತು ಈ ಸುತ್ತಮುತ್ತ ಎಲ್ಲ ಕಡೆ ಹಳ್ಳಿಯಿಂದ ಒಬ್ಬ ಭಕ್ತಾದಿಗಳಿಂದ ಸಹಕಾರನೂ ಸಿಕ್ಕಿರುತ್ತೆ ಮತ್ತು ಸಮಿತಿಯ ಸದಸ್ಯರುಗಳ ಎಲ್ಲರ ಸಹಕಾರ ಬೇಕು. ಯಾಕೆಂದರೆ ಆ ಸಮಿತಿಯಲ್ಲಿ ಕೇವಲ 3-4 ಜನ ಇಲ್ಲ, ಸುಮಾರು ಒಂದು 35-40 ಜನ ಇದ್ದಿರಬೇಕು. ಅವರೆಲ್ಲರನ್ನು ಒಗ್ಗೂಡಿಸ್ಕೊಂಡು ಈ ರೀತಿಯ ಒಂದು ಯಶಸ್ವಿ ಮಾಡಬೇಕು ಅಂದರೆ ಅಧ್ಯಕ್ಷ ಆದರಿಗೂ ಒಂದು ತಾಳ್ಮೆ ಇರಬೇಕು ಮತ್ತು ಸದಸ್ಯಗಳಿಗೂ ಸಹ ಅಧ್ಯಕ್ಷರ ಜೊತೆ ಹೊಂದಾಣಿಕೆ ಇರಬೇಕು. ಅದೆರಡೂ ಸಹ ಈ ಸಮಿತಿಯವರು ಮಾಡಿದ್ದಾರೆ. ನಮ್ಮ ಹಿಂದಿನ ಸಮಿತಿಯವರು ನಮ್ಮ ಉಮೇಶ್ ಅವರು ಇದ್ದಾಗಲೂ ಸಹ ಅವರು 3 ಜಾತ್ರೆ ಮಾಡಿದರು. ಅದಕ್ಕೆಲ್ಲ ಇವರೆಲ್ಲ ಸದಸ್ಯರುಗಳು ಇದ್ದರು. ಅವಾಗಲೂ ಸಹ ಭಾಳ ಯಶಸ್ವಿಯಾಗಿ ಚೆನ್ನಾಗಿ ನಡೆದೋಗಿದೆ. ಆದರೆ ಈ ಬಾರಿ ಯಾಕೆ ಇಷ್ಟೊಂದು ಆ ದೇವರು ನಮ್ಮ ಸಮಿತಿಯವರಿಗೆ ಒಂದು ಹೆಚ್ಚಿನ ಶಕ್ತಿ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ತವ್ರ ಮನೆ ಒಂದು ದೇವಸ್ಥಾನವನ್ನು ಈಗ ಹೋದ ಬಾರಿ ಪ್ರಾರಂಭ ಮಾಡಿದರು. ನಮಗೆ ಹೋದ ಬಾರಿ ಪ್ರಾರಂಭ ಮಾಡ್ಬೇಕಾದ್ರೆ 1 ಕೋಟಿ ಚಿಲ್ಲರೆ ದೇವಸ್ಥಾನ ಪ್ರಾರಂಭ ಮಾಡ್ತಾಯಿದ್ವು ಸರ್ ಅಂತ ಬಂದು ನಮ್ಮ ಹತ್ರ ಎಲ್ಲ ಡಿಸ್ಕಷನ್ ಮಾಡಿದ್ರು. ವಿಚಾರ ಮಾಡಿದಾಗ ಅಯ್ಯೋ ಮುಂದಿನ ವರ್ಷ ಜಾತ್ರೆ ಇದೆ, ಮೂಲ ದುಡ್ಡು ಬೇರೆ ಇಲ್ಲ, ನೀವು ಹೆಂಗೆ ಇಷ್ಟು ಮುಗ್ಸೋಕ್ಕಾಗುತ್ತೋ ಅಂತ ಹೇಳಿದಾಗ, ಇಲ್ಲ ತಾಯಿ ದೇವರು ನಮಗೆ ಆಶೀರ್ವಾದ ಇದೆ, ನಾನು ಖಂಡಿತ ಪೂರೈಸ್ತು ಅಂತ ಹೇಳಿ ಪ್ರಾರಂಭ ಮಾಡಿದ್ರು. ತಾವೆಲ್ಲ ನೋಡಿದ್ದೀರಿ ಮೊನ್ನೆ ಬಂದಲ್ಲಿ ಆಗಲೇ ಸುಮಾರು 70% ಕೆಲಸ ಮುಗಿಸಿದ್ದಾರೆ. ಆ ದೇವ್ರ ಮೇಲೆ ಇರೋಂಥ ಭಕ್ತಿ, ಶ್ರದ್ಧೆ ಮತ್ತು ಕಾಳಜಿ ಇವೆರಡೂ ಸಹ ಈ ಕೆಲಸವನ್ನು ಮಾಡಿದೆ. ನಿಮ್ಮೆಲ್ಲರ ಸಹಕಾರನೂ ಹೌದು. ಅವರು ಸಹ ನಮ್ಮ ಪತ್ರಕರ್ತ ಮಿತ್ರರು ಸಾಕಷ್ಟು ಸಹಕಾರ ಕೊಟ್ಟಿದ್ದಾರೆ. ಕೆಲವು ಸಣ್ಣ ಪುಟ್ಟಗಳನ್ನ ತಪ್ಪುಗಳಾದಾಗ ಸರಿಪಡಿಸಿದಂಥ ಕೆಲಸಗಳು ಸಹ ಆಗಲಿ ಅನ್ನೋದಕ್ಕೆ ಒಂದೊಂದಿಷ್ಟು ಸಲಹೆಗಳನ್ನು ಕೊಡಬೇಕಾಗುತ್ತೆ. ಅವರು ಕೊಟ್ಟಿದ್ದಾರೆ, ನಾವು ಸರಿಪಡಿಸಿದಂಥ ಕೆಲಸ ಮಾಡಬೇಕಾಗುತ್ತೆ. ಪುರದ ಸುತ್ತಮುತ್ತ ಭಾಗದ ಜನ ಇವತ್ತು ಕಡ್ಲೆಹಂಕು ಮಾರಿಕಾಂಬ ದೇವಿ ಅಂದರೆ ಭಾಳ ಒಂದು ಪ್ರಸಿದ್ಧಿಯಾದಂಥ ದೇವರು. ಅದಕ್ಕೆ ಸಾಕಷ್ಟು ಜನ ಭಕ್ತರಿದ್ದಾರೆ. ಆ 7 ದಿವಸ ಜಾತ್ರೆಯಲ್ಲೂ ಸಹ ಭಕ್ತರು ಸಾಕಷ್ಟು ಜನ ಸಂಖ್ಯೆಯಲ್ಲಿ ಭಕ್ತರು ಬಂದು ಹೋಗ್ತಾ ಇದ್ದಾರೆ. 7 ದಿವಸನೂ ಸಹ ಕಾರ್ಯಕ್ರಮಗಳನ್ನು ಸಹ ನಡೆಸ್ತಾ ಇದ್ದಾರೆ. ಅದೆಲ್ಲದಕ್ಕೂ ಸಹ ಇವತ್ತು ಆ ಶಕ್ತಿ ಬಂದಿದೆ ಅಂದರೆ ಈ ಭಕ್ತಾದಿಗಳ, ಈ ಸಾರ್ವಜನಿಕರ ತಮ್ಮೆಲ್ಲರ ಸಹಕಾರದಿಂದ. ಅದನ್ನು ಆ ಸಹಕಾರವನ್ನು ನಮ್ಮ ಸಮಿತಿಯವರು ಅಧ್ಯಕ್ಷರು ಮತ್ತು ಸದಸ್ಯರುಗಳು ಸಹ ನೀವೇನು ಸಹಕಾರ ಕೊಟ್ಟಿದ್ರಿ ಅದನ್ನು 100% ಸದುಪಯೋಗ ಪಡ್ಕೊಂಡು ದುರುಪಯೋಗ ಆಗದ ರೀತಿಯಲ್ಲಿ ಅದನ್ನು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ. ಮಾಡಿದ್ರೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತಾವೆ. ಈ ಥರ 4-5 ಸಾವಿರ ಜನ ಬಂದಂಥ ಸಂದರ್ಭದಲ್ಲಿ ಈ ರೀತಿಯ 7 ದಿವಸಗಟ್ಟಲೆ ಕಾರ್ಯಕ್ರಮ ಮಾಡಬೇಕಾದ್ರೆ, ಇದೆಲ್ಲ ನಿಭಾಯಿಸ್ಬೇಕಾದ್ರೆ ಒಂದಿಷ್ಟು ಸಣ್ಣ ಪುಟ್ಟ ದೋಷಗಳು ಆಗ್ತವೆ. ಮತ್ತು ಯಾಕಾಗಿ ಆಗ್ತವೆ ಅಂದರೆ, ಇವತ್ತು ಅವರು ಸುಮಾರು 2 ತಿಂಗಳಿಂದ ನಮ್ಮ ವೆಂಕಟೇಶ್ ಅವರ ತಂಡ ಮನೇಲಿ ಕೆಲಸ ಮಾಡಿಲ್ಲ. ಅವರೆಲ್ಲರೂ ಸಹ ಈ ಜಾತ್ರೆಯ ತಯಾರಿಯಲ್ಲೇ ಇದ್ದಾರೆ. ಯಾಕೆ ಅಂದರೆ, ಒಂದು ಕಡೆ ನಮ್ಮ ಕಡ್ಲೆಹಂಕು ಮಾರಿಕಾಂಬ ತವ್ರ ಮನೆ ಕಟ್ಟಡ ಅದ್ರದ್ದು ಒಂದು ಕಡೆ, ಪ್ಲಸ್ ಜಾತ್ರೆ, ಈ ನಿಟ್ಟಿನಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸಣ್ಣ ಪುಟ್ಟ ಲೋಪದೋಷಗಳು ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸಿದಂಥ ಕೆಲಸನೂ ಅವರು ಮಾಡ್ತಾರೆ. ನೀವೆಲ್ಲರೂ ಸೇರಿ ಸಲಹೆಯನ್ನು ಕೊಡೋಣ ಅಂತ ಹೇಳ್ತಾ ಅವರೆಲ್ಲರೂ ಈ ಒಂದು ಏನು 2026ರ ಜಾತ್ರೆಯಿಂದ
ಇನ್ನೆರಡು ದಿವಸ ಕಳೆದ್ರೆ ಯಶಸ್ವಿಯಾಗಿ ಪೂರೈಸ್ತೀರಿ. ಜಾತ್ರಾ ಸಮಿತಿಯ ಸದಸ್ಯರಾದ ಸುಬ್ಬಣ್ಣ ಕಾಲೋನಿ ಮಾತನಾಡಿ, ಮಹೋತ್ಸವ ಈ ದಿನಕ್ಕೆ 5 ದಿವಸಕ್ಕೆ ಕಾಲಿಟ್ಟಿದೆ. ತುಂಬ ವಿಜೃಂಭಣೆಯಿಂದ ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ಇದಕ್ಕೆ ಎಲ್ಲ ಭಕ್ತಾದಿಗಳು, ಸಾರ್ವಜನಿಕರ ಮತ್ತು ಗ್ರಾಮಸ್ಥರ ಸಹಾಯ, ಧನ ಸಹಾಯದೊಂದಿಗೆ ಈ ಕಾರ್ಯಕ್ರಮ ವರ್ಷದಿಂದ ವರ್ಷಕ್ಕೆ ತುಂಬ ಹೆಚ್ಚಾಗಿ ಒಂದು ಜಾತ್ರೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ನಾನು ಸಹ ಈ ಜಾತ್ರಾ ಸಮಿತಿಯಲ್ಲಿ ಸುಮಾರು 25 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಸಮಿತಿಯ ಸದಸ್ಯರು ಯಾವುದೇ ಲೆಕ್ಕದಲ್ಲಿ ದೋಷವಿಲ್ಲದೆ ತಮ್ಮ ಗ್ರಾಮದಲ್ಲಿ ಸಾರ್ವಜನಿಕರಲ್ಲಿ ಎತ್ತಿರ್ತಕ್ಕಂಥ ಹಣವನ್ನು ಈ ಜಾತ್ರೆ ಮುಗಿದು 1-2 ವಾರದಲ್ಲಿ ಲೆಕ್ಕ ಕೊಡ್ಬೇಕಾದ್ರೆ ಎಲ್ಲರೂ ಕರೆಕ್ಟಾಗಿ ನೀಟಾಗಿ ಲೆಕ್ಕ ಕೊಡ್ತಾ ಇದ್ದಾರೆ. ಈ ಬಂದಿರತಕ್ಕಂಥ ಹಣದಲ್ಲಿ ಯಾರೂ 1 ರೂಪಾಯಿಯನ್ನು ಸಹ ಅವರ ಸ್ವಂತಕ್ಕೆ ಖರ್ಚಿಗೆ ಬಳಸ್ಕೊಳ್ಳದೆ ಲೆಕ್ಕವನ್ನು ಸಂಪೂರ್ಣವಾಗಿ ಕೊಟ್ಟು ಆನಂದ ಪಡೆದ ಕಡಲೆಹಕ್ಕ ಮಾರಿಕಾಂಬಾ ದೇವಸ್ಥಾನವನ್ನು ಉನ್ನತ ಮಟ್ಟಕ್ಕೆ ಏರಿಸ್ತಾ ಇದ್ದಾರೆ. ಈ ನಮ್ಮ ರತ್ನಾಕರ್ ಅವರು ಜಾತ್ರಾ ಸಂದರ್ಭದಲ್ಲಿ ಮತ್ತು ನಮ್ಮ ಪೇಪರ್ ಪತ್ರಕರ್ತರಾಗಿದ್ದ ನಮ್ಮ ಜಗಣ್ಣ BD ರವಿ ಅವರು ಮೊನ್ನೆ ಅಲ್ಲಿ ತುಂಬ ಜನಸಮೂಹ ಸೇರಿತ್ತು. ತವರು ಮನೆ ಪೂಜೆ ನಡೆಯಬೇಕಾದ್ರೆ ಅವರು ಸಹ ನಾವು ಎಲ್ಲ ಒಂದು ಭಾಗವಹಿಸಿ ಒಳ್ಳೆ ಒಂದು ಕಾರ್ಯಕ್ರಮ ಕೊಡಬೇಕು, ಜನರ ಒತ್ತಡ ಹೇರಬಾರ್ದು ಅಂತ ಹೇಳಿ ನಮ್ಮ ಜಗಣ್ಣ ಮತ್ತು BD ರವಿ ಅವರು ತುಂಬ ರಾತ್ರಿ ಎಲ್ಲ ನಿಂತು ಜನರನ್ನ ಒಂದು ಕಂಟ್ರೋಲ್ ಮಾಡಿ ಒಂದು ಪರಿಸ್ಥಿತಿನ ಒಂದು ನಿಯಂತ್ರಣಕ್ಕೆ ತಂದಿದ್ದಾರಲ್ಲ, ಅದು ತುಂಬ ಎಲ್ಲರೂ ಮೆಚ್ಚುವಂಥ ಒಂದು ವಿಚಾರ. ರತ್ನಾಕರ್ ಅವರು ಸಹ ಇಲ್ಲಿ ಆನಂದಪುರ ದೇವಸ್ಥಾನಕ್ಕೆ 2 ದಿವಸ ಬಂದು ಜನರಿಗೆ ಒಂದು ಮಾರ್ಗದರ್ಶನ, ಹೇಗೆ ಹೋಗ್ಬೇಕು, ಹೇಗೆ ಕಂಟ್ರೋಲ್ ಮಾಡಬೇಕು, ಜನರನ್ನ ಯಾವ ರೀತಿ ನಿಭಾಯಿಸಬೇಕು ಅಂತೇಳಿ 2 ದಿವಸ ಬಂದು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾನು ನಮ್ಮ ಸಮಿತಿಯವರೆಲ್ಲ ಅವರಿಗೆ ಆಭಾರಿಯಾಗಿದ್ದೇವೆ. ಸ್ನೇಹಿತರೆ, ಮಾರಿಕಾಂಬಾ ಜಾತ್ರಾ ಸಮಿತಿಯ ಕಾರ್ಯದರ್ಶಿ ಗುರುರಾಜ್ ಮಾತನಾಡಿ, ಕಡ್ಲೆಹಕ್ಲು ಮಾರಿಕಾಂಬಾ ಜಾತ್ರೆಯ ಅಂಗವಾಗಿ ನಾವೆಲ್ಲ ಸೇರಿದ್ದೀವಿ. ಒಂದು ಜಾತ್ರೆ ಮಾಡೋದಂದ್ರೆ ಅದು ಹುಡುಕಾಟ, ಅದಕ್ಕೆ ಕಮ್ಮಿ ಅಂದ್ರೆ 2-3 ತಿಂಗಳು ಪರಿಶ್ರಮ ಬೇಕಾಗುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೆ ಅಧ್ಯಕ್ಷರು ನಿಜವಾಗ್ಲೂ ಒಂದು ಶಕ್ತಿ ಇದ್ದಂಗೆ. ಯಾಕಂದ್ರೆ ನಮ್ಗಿಂತ ಹೆಚ್ಚಿನ ಕೆಲಸವಾಗಿ ನಿಜವಾಗ್ಲೂ ನಮ್ಮ LS ವೆಂಕಟೇಶ್ವರ ಮಾಡಿದ್ದಾರೆ. ಹಾಗೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ್ ಇಲ್ಲಿ ಹೇಳಿ ಈ ರೀತಿ ಇದೆ, ಸರಿ ಮಾಡ್ಕೊಂಡು ಹೋಗಿ ಅಂತ ಕೂಡ ಅವರು ಮಾರ್ಗದರ್ಶನ ಕೂಡ ನಮ್ಗೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ 38 ಹಳ್ಳಿಯ ಜನ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವರಿಗೆ ಕೈ ಮುಗ್ದೇ ಹೇಳ್ತೀನಿ. ಯಾಕಂದ್ರೆ ಒಂದು ಕಲೆಕ್ಷನ್ ಹೋಗ್ಬೇಕಾದ್ರೆ ಅವ್ರ ಬಾಯಿಂದ ಯಾವತ್ತೂ ಆಗಲ್ಲ ಅಂತ ಬಂದಿಲ್ಲ, ಅವರ ಕೈಲಾಗಿದ್ದ ಸಹಕಾರನ ಮಾಡಿದ್ದಾರೆ. ಜಾತ್ರಾ ಸಮಿತಿಯ ಉಪಾಧ್ಯಕ್ಷರಾದ ನಾರಿಲೋಕಪ್ಪ ಮಾತನಾಡಿದ್ದು ಹೀಗೆ. ಈ ಜಾತ್ರೆ ನಡಿಬೇಕಾದ್ರೆ ನಾವು ಇದು 4ನೇ ಜಾತ್ರೆ, ನಾನು ಸದಸ್ಯನಾಗಿ ಕೆಲಸ ಮಾಡ್ತಿದ್ದೇನೆ. ಈ ಸರಿ ನನಗೆ ಉಪಾಧ್ಯಕ್ಷನಾಗಿ ಒಂದು ಹುದ್ದೆ ಕೊಟ್ಟಿದ್ದಾರೆ. ಅದನ್ನು ತಾಯಿ ಸನ್ನಿಧಿಯಲ್ಲಿ ಹೇಳ್ತೇನೆ, ನಾವು ಯಾವುದೇ ಒಂದು ಕುಂದುಕೊರತೆ ಇಲ್ಲದೆ ನೆರವೇರಿಸ್ತಾ ಇದ್ದೇವೆ. ಈ ಸಮಿತಿ ರಚನೆ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ, ಹಿಂದೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರತ್ನಾಕರ್ ಹೊಂಗೋಡವರು ಈ ಸಮಿತಿ ರಚನೆ ಮಾಡಿದರು. ಇದು 4ನೇ ಜಾತ್ರೆ. ಅವರು ಮಾಡಿದಂಥ ರಚನೆ ಅಂದರೆ ಇವತ್ತಿಗೂ ಕಟಿಬದ್ಧವಾಗಿ ಕಾರ್ಯರೂಪಕ್ಕೆ ಬಂದಿದೆ. ಯಾವುದೇ ಒಂದು ಕುಂದುಕೊರತೆ ಇಲ್ಲದೆ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಯಾಕೆಂದರೆ ಅವರು 28 ಹಳ್ಳಿ ಸೇರಿಸಿ ಎಲ್ಲ ಹಳ್ಳಿಗೂ ಒಬ್ಬೊಬ್ಬ ಸದಸ್ಯನಾಗಿ ನೇಮಕ ಮಾಡಿದರು. ಅದೇ ಥರನೇ ಇವತ್ತು ನಡ್ಕೊಂಡು ಬಂದಿದೆ. ಇವತ್ತು ಅವರಿಗೆ ಯಾವುದೇ ಚ್ಯುತಿ ಬರೋದಂಗೆ ನಾವೆಲ್ಲ ಕಮಿಟಿ ಸದಸ್ಯರು ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ. ಆದರೆ ಇವತ್ತು ಅವರು ರತ್ನಾಕರ್ ಹೊಂಡೋಳ ಬಗ್ಗೆ ಒಂದು ಮಾತಾಡಬೇಕಾಗುತ್ತೆ. ಯಾಕಂದರೆ ನಮ್ಮ ಆನಂದಪುರ ಹೋಬಳಿಗೆ ಒಂದು ಮುಕ್ತಿ ವಾಹನವನ್ನು ಮೊನ್ನೆ ಕೊಟ್ಟಿದ್ದಾರೆ ಅವರ ಸ್ವಂತ ಖರ್ಚಿನಲ್ಲಿ. ಇದು ನಮ್ಮೆಲ್ಲ ಬಡ ಕುಟುಂಬಗಳಿಗೂ ಮತ್ತು ಎಲ್ಲ ಬಡ ಕುಟುಂಬ ಇರ್ಬೋದು, ಸಾಮಾನ್ಯ ಜನ ಪ್ರತಿಯೊಬ್ಬರಿಗೂ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೆಲ್ಲರೂ ಉಪಯೋಗ ಪಡಿಸ್ಕೊಂಡ್ರೆ. ಕೆಲವೊಂದು ವಿಚಾರದಲ್ಲಿ ಬೇಜಾರಾಯಿತು. ಯಾಕಂದರೆ ನಮ್ಮ ಸಮಿತಿಯರ ಬಗ್ಗೆ ಅಲ್ಲ, ಮಾಧ್ಯಮದವರು ಮಾಡಿದಾರೆ ಅಂತ ಗೊತ್ತಿಲ್ಲ, ಬೇರೆ ಯಾರು ಕಾಮೆಂಟ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಮೊನ್ನೆ ತವ್ರ ಮನೆ ವಿಚಾರದಲ್ಲೇ ಒಂದು ಪಾರ್ಕಿಂಗ್ ವ್ಯವಸ್ಥೆ ಆಗಿತ್ತು, ಆಗಲ್ಲ, ಗಡಿಬಿಡಿ ಆಯಿತು. ಜಾತ್ರೆ ಅಂದಾಗ ಆಗುತ್ತೆ, ಅದನ್ನ ಕಾಮೆಂಟ್ ಮಾಡಿ ಜಾತ್ರೆ ಸಮಿತಿಯ ಅವ್ಯವಸ್ಥೆಯಿಂದ ಭಾರಿ ಇದಾಗಿದೆ ಅಂತ ಹಾಕಿದ್ರು. ಯಾರಂತ ನಮ್ಗೆ ಗೊತ್ತಿಲ್ಲ. ಮತ್ತು ನಿನ್ನೆ ಬೆಳಿಗ್ಗೆ ನನಗೆ ತಾಲೂಕ್ ಪಂಚಾಯತಿಂದ ಇವ ಬಂದಿದ್ರು. ನಾನು ಬಂದಾಗ, ಸರ್ ಬರ್ರಿ ದೇವಸ್ಥಾನಕ್ಕೆ ಪೂಜೆಗೆ ಹಣ್ಕಾಯಿ ಮಾಡಿಸ್ಬೋದು ಬರ್ರಿ. ಇಲ್ಲ ಹೋಗಪ್ಪ, ನಾವು ಹಣ್ಕಾಯಿ ಮಾಡ್ಸೋಕೆ ಬಂದಿದ್ದಲ್ಲ, ನಮ್ಗೆ ಸ್ವಲ್ಪ ಬೇಜಾರಾಗಿತ್ತು ನಿಮ್ಮ ಜಾತ್ರಾ ಸಮಿತಿ ಮೇಲೆ ಅಂದರು. ಯಾಕಂದ್ರೆ ಈ ವಿಚಾರ ಹೇಳಬೇಕಾಗುತ್ತೆ. ಅವರಿಗೆ MLA ಫೋನ್ ಮಾಡಿ
MLA ಅವ್ರಿಗೆ ಫೋನ್ ಮಾಡಿ ಕರ್ಸಿದಾರಂತೆ. ಯಾಕಂದ್ರೆ ಕಸ ಹಾಕಿದಾರೆ ಅಲ್ಲಿ ಅಂತ ನೋಡಿದ್ವಿ. ಈಗ ಜಾತ್ರೆ ಅಂದ್ರೆ ಕಸ ಬೀಳೋದು ಸ್ವಭಾವ ಮಾಡ್ಬೋದು. ಏನೇ ಒಂದು ಸಮಸ್ಯೆ ಇದ್ರೆ ನಮ್ಮ ಜಾತ್ರೆ ಸಮಿತಿ ಎಲ್ಲ ಸದಸ್ಯರು ನಾವು ಕಸ ಪಾಸಕ್ಕೆ ಹೋದಿವಿ, ತೆಗಿಯಕ್ಕೆ ಹೋದಿವಿ, ಹೊರಕ್ಕೆ ಹೋದಿವಿ. ನಾವು ಮಾಡಿದ್ವಿ. ಮೊನ್ನೆ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ, ಒಂದೇ ಲೈನ್ ಇತ್ತು. ಅದು ನಾವೆಲ್ಲ ಸಮಿತಿ ಸೇರ್ಕೊಂಡು ಒಂದು ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಅಲ್ಲಿ ಕಸ ಬಿದ್ದಿತ್ತು, ನಾವೇ ಬುಟ್ಟಿ ತುಂಬಿ ಹಾಕಿದ್ವಿ ಗಾಡಿಗೆ. ಹಂಗಿರ್ಬೇಕಾದ್ರೆ ನಾವು ಏನೇ ಒಂದಿದ್ರು ನಮ್ಮ ಸುತ್ತಮುತ್ತ ಗ್ರಾಮಸ್ಥರಿಗೆ ಅಂತ ಕೆಲಸ ಯಾರು ಮಾಡಬೇಡ್ರಿ. ಒಳ್ಳೆ ರೀತಿಯ ಜಾತ್ರೆ ಮಾಡೋಣ. ಒಳ್ಳೆ ಈ ಸರಿ ಅಂತೂ ತುಂಬ ನಮ್ಮ ಅಧ್ಯಕ್ಷರು ಅವ್ರ ಸಮ್ಮುಖದಲ್ಲಿ ಪಾಪ ಎಲ್ಲದಕ್ಕೂ ಅವರು ಭಯ ಆಗ್ತಾರೆ. ಅವ್ರ ತವ್ರ ಮನೆ ಇದಕ್ಕೆ ಯಾರು ಮಾಡೋದಿಲ್ಲ, ಹೋಗಿ ನೀರು ಬಿಡ್ತಾರೆ, ಅಲ್ಲಿ ಎಲ್ಲಿ ಕ್ಯೂರಿಂಗ್ ಮಾಡ್ತಾರೆ ಅಂತ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮಾರಿಕಾಂಬಾ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ವೆಂಕಟೇಶ್ SL ಮಾತನಾಡಿ, ಜಾತ್ರಾ ಮಹೋತ್ಸವಕ್ಕೆ ತುಂಬ ಹೆಚ್ಚಿನ ಒಂದು ಸಹಕಾರವನ್ನು ಭಕ್ತಾದಿಗಳು ನೀಡುತ್ತಾರೆ. ಜೊತೆಗೆ ನಮ್ಮ ಸಮಿತಿಯ ಎಲ್ಲ ಸದಸ್ಯರು ಕೂಡ ಕೈ ಜೋಡಿಸಿ ಕೆಲಸ ಮಾಡಿರ್ತಾರೆ. ಹಾಗೆಯೇ ರಕ್ಷಣಾ ಇಲಾಖೆ, KEB ಇಲಾಖೆ ಹಾಗೂ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ಜೊತೆಗೆ ಅವರ ಸಿಬ್ಬಂದಿ ವರ್ಗ ಹಾಗೂ ಆರೋಗ್ಯ ಇಲಾಖೆ ಹಾಗೂ ಪತ್ರಕರ್ತ ಮಿತ್ರರು ಎಲ್ಲರೂ ಕೂಡ ಸಹಕಾರ ಕೊಟ್ಟು ಉತ್ತಮವಾದ ಜಾತ್ರೆ ನಡೆಯಲಿಕ್ಕೆ ಏನೆಲ್ಲ ಬೇಕಿತ್ತೋ ಅದನ್ನೆಲ್ಲ ಅವರು ನಮ್ಮೊಂದು ಕೈ ಜೋಡಿಸಿ ಸಹಕಾರ ಕೊಟ್ಟಿರ್ತಾರೆ. ಹಾಗೆಯೇ ನಮ್ಮ MLA ಅವರು ಕೂಡ ನಮಗೆ ಹೆಚ್ಚಿನ ಒಂದು ಸಹಕಾರ ಕೊಟ್ಟು ಸಭೆ ನಡೆಸಿ ಜಾತ್ರೆಗೆ ಮುಂಚಿತವಾಗಿ ನಮಗೆ ಏನೆಲ್ಲ ಬೇಕು ಅದನ್ನು ವ್ಯವಸ್ಥಿತ ಮಾಡಿಕೊಟ್ಟಿರ್ತಾರೆ. ಜೊತೆಗೆ ನಮ್ಮ ಊರಿನ ಎಲ್ಲ ಹಿರಿಯರು ಕೂಡ ಸಲಹೆ ಸಹಕಾರ ಸೂಚನೆ ಕೊಟ್ಟು ಅದ್ಧೂರಿಯಾಗಿ ನೆರವೇರಲಿಕ್ಕೆ ಎಲ್ಲ ರೀತಿಯ ಒಂದು ಸಹಕಾರ ಕೊಟ್ಟಿರ್ತಾರೆ. ಅದರಂತೆ ನಿಮ್ಮ ಕಣ್ಣೆದುರಿಗೆ ಇದೆ ಜಾತ್ರೆ ತುಂಬ ಸುಂದರವಾಗಿ ಮೂಡಿಬಂದಿದೆ. ನಮ್ಮೆಲ್ಲರ ಮುಂದೆ ಕೂಡ ಹೀಗೆ ಬೇಕು. ಯಾಕಂದರೆ ತಾಯಿಯ ತವರು ಮನೆಯಲ್ಲಿ ಈಗಾಗಲೇ ದೇವಾಲಯ ನಿರ್ಮಾಣ ಮಾಡಿದ್ದೀವಿ. ಒಂದು 80% ಕೆಲಸ ಮುಗಿದಿದೆ. ಇನ್ನೂ ಒಂದು ಸ್ವಲ್ಪ ಕೆಲಸ ಬಾಕಿ ಇದೆ. ಅದೆಲ್ಲ ಕೆಲಸಗಳನ್ನು ಪೂರೈಸಿ ಅಮ್ಮನವರ ಪ್ರತಿಷ್ಠಾಪನೆ ಹಾಗೆ ಕಳಸಾಭಿಷೇಕ ಎಲ್ಲವನ್ನು ಕೂಡ ನಾವು ಮುಂದಿನ ಬೇಸಿಗೆಯಲ್ಲಿ ಜನವರಿ ತಿಂಗಳಲ್ಲಿ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಮುರುಡೇಶ್ವರ